ನಮ್ಮ ಲ್ಯಾಂಡ್ ಸರ್ವರ್ ಮೇಲೆ ಒಂದು 2016ರ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಬಂದಿದೆ. ಪ್ರಶ್ನೆ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಇದು ಪೇಪರ್ 2ದಲ್ಲಿ ಬಂದಿದೆ. ಪೇಪರ್ 2ದಲ್ಲಿ ಡೈಸ್ ಮೇಲೆ ಪ್ರಶ್ನೆ ಬಂದಿದೆ. ಒಂದು ಡೈಸ್ ಅಂದ್ರೆ ಮೊದಲು ಕ್ಲೀನ್ ಆಗಿ ಅರ್ಥ ಮಾಡ್ಬೇಕು. ಆ ಡೈಸ್ ಮೀನ್ಸ್ ಒಂದು 6 ಸ್ಪೇಸಸ್ ಇರ್ತವೆ. ಒಂದು ದಾಳಕ್ಕೆ ಎಷ್ಟು ಮುಖಗಳು ಇರುತ್ತೆ ಅಂತ ಕೊಟ್ಟಾಗ 6 ಮುಖಗಳು ಇರುತ್ತವೆ. ಒಂದು ಡೈಸಿಗೆ ಎಷ್ಟು ಮುಖ ಇರ್ತವೆ ಅಂದ್ರೆ 6 ಮುಖಗಳು ಇರುತ್ತವೆ. ಒಂದು ಡೈಸ್ ಒಮ್ಮೆ ಮಾತ್ರ ನೋಡ್ರಿ, ಒಮ್ಮೆ ಮಾತ್ರ ಮೇಲಕ್ಕೆ ಎಸೆಯಲಾಗುತ್ತದೆ. ಸಂಖ್ಯೆ 3ಕ್ಕಿಂತ ಕಡಿಮೆ ಬರುವ ಸಂಭವನೀಯತೆ ಏನು ನೋಡ್ರಿ. ಒಂದು ಡೈಸ್ ಅವನ್ನ ಮೇಲಕ್ಕೆ ಒಂದು ಎಸೆದಾಗ 3ಕ್ಕಿಂತ ಕಡಿಮೆ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಆ ಡೈಸ್ ಈಸ್ ಟಾಸ್ಡ್ ಓನ್ಲಿ ಒನ್ಸ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ದ ನಂಬರ್ ಈಸ್ ಲೆಸ್ ದೆನ್ 3 ಅಂದ್ರೆ 3ಕ್ಕಿಂತ ಕಡಿಮೆ ಅಂತ ತಿಳ್ಕೊಬೇಕಷ್ಟೇ. ನೋಡ್ಲಿ, ಈಗ ಒಂದು ಡೈಸ್ ಅಂತ ಇಟ್ಕೊಳ್ಳಿ. ಈಗ ಒಂದು ಡೈಸ್ ಇದೆ. ಈ ಡೈಸ್ ಅನ್ನ ನಾವೇನ್ ಮಾಡ್ಬೇಕು, ಉರುಳಿಸ್ಬೇಕಷ್ಟೇ. ಈ ಡೈಸ್ ಇದೆ, ಇದನ್ನ ಉರುಳಿಸ್ಬೇಕು. ಸೊ ಆ ಡೈಸ್ ಅನ್ನು ಉಳಿಸಿದಾಗ ಅದಕ್ಕೆ ಎಷ್ಟು ಮುಖ ಇರ್ತಾವ ಅಂತ ಕೇಳಿದಾಗ 1 2 3 4 5 6 ಅಂತ ಇರ್ತಾವ. ಅಂದ್ರೆ 6 ಸ್ಪೇಸಸ್ ಇರ್ತಾವ, 6 ಮುಖಗಳು ಇರ್ತವೆ. ಈಗ 3ಕ್ಕಿಂತ ಕಡಿಮೆ ಸಂಖ್ಯೆ ಅಂದ್ರೆ ಲೆಸ್ ದೆನ್ 3 ಅಂತ ಕೊಟ್ಟಿರ್ತಾರೆ. 3ಕ್ಕಿಂತ ಕಡಿಮೆ ಸಂಖ್ಯೆ ಬರುವ ಸಮಯ ಕೊಟ್ಟಾಗ 3ಕ್ಕಿಂತ ಕಡಿಮೆ ಅಂದ್ರೆ ಎಷ್ಟಾಗ್ಬೋದು, 2 ಆಗ್ಬೋದು, 1 ಆಗ್ಬೋದು. ಈ ಒಂದು ದಾಳವನ್ನ ಉರುಳಿಸಿದಾಗ ಸೊ ಅಲ್ಲಿ 3ಕ್ಕಿಂತ ಕಡಿಮೆ ಬರ್ತಕ್ಕಂಥ ಸಂಖ್ಯೆ ಯಾವುದಿದೆ, 2 ಬರ್ಬೋದು, 1 ಬರ್ಬೋದು. ಹಾಗಾದ್ರೆ ಇದರ ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಾಗ ಸೊ ಟೋಟಲ್ ಎಷ್ಟು ಮುಖಗಳು ಇರ್ತಾವ, ಒಂದು ಡೈಸಿಗೆ 6 ಮುಖಗಳು, ಅದನ್ನ ಕೆಳಗೆ ಬರ್ಕೋಬೇಕಷ್ಟೇ. ಆಮೇಲೆ ನಮಗೆ ಚಾನ್ಸಸ್ ಎಷ್ಟು ಚಾನ್ಸ್ ಇದೆ, ಓನ್ಲಿ 2 ಚಾನ್ಸಸ್. ಒಂದು 1ರಲ್ಲಿ ಬೀಳ್ಬೋದು ಅಥವಾ 2ರಲ್ಲಿ ಬೀಳ್ಬೋದು. ಅಂದಾಗ ನಾವೇನು ಬರ್ಕೋಬೇಕಿಲ್ಲಿ, ಸೊ 2 ಅಂತ ಬರ್ಕೋಬೇಕಷ್ಟೆ. ಸೊ 2 ಅಂತ ಬರ್ಕೊಂಡಾಗ ಆಮೇಲೆ ಕ್ಯಾನ್ಸಲ್ ಇಟ್. ಸೊ ಕ್ಯಾನ್ಸಲ್ ಮಾಡಿದಾಗ 2 ಬಂದ್ಲೆ, ಸೊ 2 ಎಷ್ಟಲೇ, 2 ಮೂರ್ಲೆ. ಸೊ ಹಾಗಾದ್ರೆ ಇಲ್ಲಿ 2 1 2 3 ಅಂದಾಗ ಆನ್ಸರ್ ಎಷ್ಟಾಗುತ್ತದೆ, 1/3 ಆಗುತ್ತದೆ. ಸೊ 1/3 ಇಸ್ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, 1/3 ಕರೆಕ್ಟ್. ಆಯ್ತಾ? ಸೊ ಈ ತರ ಒಂದು ಡೈಸ್ ಮೇಲೆ ಇರ್ತಕ್ಕಂಥ ಒಂದು ಲ್ಯಾಂಡ್ ಸರ್ವರ್ ಬಗ್ಗೆ ಸೊ ಪ್ರಶ್ನೆ ಇದೆ. ಆಯ್ತಾ? ಸೊ ಕ್ಲೀನ್ ಆಗಿ ಅರ್ಥ ಮಾಡ್ಕೊರಿ.